Good morning students, welcome to YouTube classes. 9th standard mathematics, chapter 5 triangles. In this chapter we are discussing about congruency of triangles. In that we are already discussed about SAS congruence rule, ASA congruence rule or AAS congruence rule ಅಂತಲೂ ಕೂಡ ನಾವು ಆಲ್ರೆಡಿ ಕಲಿತಾ ಇದ್ವಿ. Congruence means equal in all aspects. What are congruence circles ಅಂತ ಹೇಳಿದ್ರೆ, the two circles having same radii are called congruence circles ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ. The two circles having same radii are called congruence circles ಅಂತ ಹೇಳ್ತಾ ಹೋಗ್ತೀವಿ. The two geometrical figures having same shape and size. The two geometrical figures having the same shape and size are called congruence of figures ಅಥವಾ ಕಾಂಗ್ರೆಂಟ್ ಫಿಗರ್ಸ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಈ ರೀತಿ ನಾವು ಕಾಂಗ್ರೆಂಟ್ ಅಂದರೆ ಈಕ್ವಲ್ ಅಂತ ಹೇಳ್ತಾ ಇದ್ವಿ. ಈಕ್ವಲ್ ಇನ್ ಆಲ್ ಆಸ್ಪೆಕ್ಟ್, ಈಕ್ವಲ್ ಇನ್ ಕರೆಸ್ಪಾಂಡಿಂಗ್ ಸೈಡ್ಸ್, ಈಕ್ವಲ್ ಇನ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ದೆನ್ ದ ಟೂ geometrical figures are called congruent ಅಂತ ಹೇಳ್ತಾ ಹೋಗ್ತೀವಿ. And already know about symbol of congruence. Therefore today we are discussing about SSS congruence rule, ಅಂದರೆ side congruence rule. And next one RHS congruence rule and examples problems related to these two congruence rules. Then first one is SSS congruence rule. The name itself SSS means side congruence rule ಅಂತ ಹೇಳ್ತಾ ಹೋಗ್ತೀವಿ. The two geometrical figures, the two triangles in which the three side of one triangle is equal to corresponding three side of another triangle, then the two triangles are called congruence triangles. For example, triangle ABC and triangle PQR, ಎರಡು ಟ್ರಯಾಂಗಲ್ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಕನ್ಸಿಡರ್ ದೀಸ್ ಟು ಟ್ರಯಾಂಗಲ್ಸ್ ಅಂಡ್ ಕಂಪ್ಯಾರಿಸನ್ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್. ಎ ಬಿಗೆ ಪಿ ಕ್ಯೂ ಕರೆಸ್ಪಾಂಡಿಂಗ್ ಸೈಡ್ ಆಗುತ್ತೆ, ಅದೇ ಥರ ಬಿ ಸಿಗೆ ಕ್ಯೂ ಆರ್ ಕರೆಸ್ಪಾಂಡಿಂಗ್ ಸೈಡ್ ಆಗುತ್ತೆ. ನೆಕ್ಸ್ಟ್ ಎ ಸಿಗೆ ಪಿ ಆರ್ ಕರೆಸ್ಪಾಂಡಿಂಗ್ ಸೈಡ್ ಆಗುತ್ತೆ. ಅವನು ಕಂಪೇರ್ ಮಾಡ್ತಾ ಹೋದರೆ ನೋಡಿ, ಇಲ್ಲಿ ಎ ಬಿಗೆ ಪಿ ಕ್ಯೂ ಈಕ್ವಲ್ ಆಗಿದೆಯಾ, ಎ ಬಿ ಈಸ್ ಈಕ್ವಲ್ ಟು ಪಿ ಕ್ಯೂ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಒನ್ ಪೇರ್ ಆಫ್ ಸೈಡ್ಸ್ ಈಕ್ವಲ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಬಿ ಸಿಗೆ ಕ್ಯೂ ಆರ್ ಈಕ್ವಲ್ ಇದೆಯಾ, ಬಿ ಸಿ ಈಸ್ ಈಕ್ವಲ್ ಟು ಕ್ಯೂ ಆರ್ ಅಂತ ಬರ್ಕೊತೀರ. ನೆಕ್ಸ್ಟ್ ಎ ಸಿಗೆ ಪಿ ಆರ್ ಈಕ್ವಲ್ ಇದೆಯಾ, ಎ ಸಿ ಈಸ್ ಈಕ್ವಲ್ ಟು ಪಿ ಆರ್ ಅಂತ ಕೂಡ ಬರಿತಾ ಹೋಗ್ತೀರ. ದೇರ್ಫೋರ್ ಎ ಬಿ ಈಸ್ ಈಕ್ವಲ್ ಟು ಪಿ ಕ್ಯೂ, ಬಿ ಸಿ ಈಸ್ ಈಕ್ವಲ್ ಟು ಕ್ಯೂ ಆರ್, ಎ ಸಿ ಈಸ್ ಈಕ್ವಲ್ ಟು ಪಿ ಆರ್. ಅಂದರೆ ಒನ್ ಟ್ರಯಾಂಗಲ್ನ ತ್ರೀ ಸೈಡ್ಸು ಇನ್ನೊಂದು ಟ್ರಯಾಂಗಲ್ನ ಕರೆಸ್ಪಾಂಡಿಂಗ್ ತ್ರೀ ಸೈಡ್ಸ್ಗೆ ಈಕ್ವಲ್ ಆಗಿದೆಯಾ. ದೆನ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗ್ರಿಯೆಂಟ್ ಬೈ SSS ಕಾಂಗ್ರೆನ್ಸ್ ರೂಲ್, ಅಂದರೆ ಸೈಡ್ ಕಾಂಗ್ರೆನ್ಸ್ ರೂಲ್. Therefore then triangle ABC congruence, this is the symbol of congruence triangle, ಈಕ್ವಲ್ಸ್ ಬರೆದು ಮೇಲೆ ಉಲ್ಟಾ ಎಸ್ ಅಂತ ಬರಿತಾ ಹೋಗ್ತೀರಾ. ದೆನ್ ಟ್ರಯಾಂಗಲ್ ABC ಕಾಂಗ್ರೆನ್ಸ್ ಟ್ರಯಾಂಗಲ್ PQR ಪಕ್ಕದಲ್ಲಿ ರೀಸನ್ ಬರೀಬೇಕು ಬ್ರ್ಯಾಕೆಟಲ್ಲಿ, ಬೈ SSS ಕಾಂಗ್ರೆನ್ಸ್ ರೂಲ್ ಅಂತೇಳಿ. ಒಂದು ಮಾರ್ಕ್ಸಿಗೆ ಕೇಳ್ತಾರೆ ವಾಟ್ ಈಸ್ SSS ಕಾಂಗ್ರೆನ್ಸ್ ರೂಲ್ ಅಥವಾ ಡಿಫೈನ್ SSS ಕಾಂಗ್ರೆನ್ಸ್ ರೂಲ್ ಅಂತಲೂ ಕೂಡ ಕೇಳ್ತಾ ಹೋಗ್ತಾರೆ. ಅವಾಗ ನೀವು ಬರಿಬೇಕಾಗುತ್ತೆ, ಇಫ್ ದ ಟೂ ಟ್ರಯಾಂಗಲ್ಸ್ ಆರ್ ಸೆಡ್ ಟು ಬಿ ಕಾಂಗ್ರಿಯೆಂಟ್, ದೆನ್ the three sides of one triangles are equal to the three sides of corresponding three sides of another triangle are called SSS. Then the two triangles are congruent by SSS congruence rule ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಹಾಗಾದರೆ ಈ ಒಂದು SSS congruence ರೂಲ್ಗೆ ಸಂಬಂಧಪಟ್ಟಾಗೆ ಪ್ರಾಬ್ಲಮ್ಸ್ಗಳನ್ನು ನೋಡೋದಾದರೆ, ಫಸ್ಟು ಎ ಬಿ ಈಸ್ ಎ ಲೈನ್ ಸೆಗ್ಮೆಂಟ್, ಫುಲ್ ಸ್ಟಾಪ್. ಪಿ ಆ್ಯಂಡ್ ಕ್ಯೂ ಆರ್ ಪಾಯಿಂಟ್ಸ್ ಆನ್ ಆಪೋಸಿಟ್ ಸೈಡ್ಸ್ ಆಫ್ ಎ ಬಿ. ಅರ್ಥ ಆಯ್ತು ಹೇಳಿದ್ದು, ಎ ಬಿ ಈಸ್ ಎ ಲೈನ್ ಸೆಗ್ಮೆಂಟ್, ಫುಲ್ ಸ್ಟಾಪ್. ಪಿ ಆ್ಯಂಡ್ ಕ್ಯೂ ಆರ್ ದ ಪಾಯಿಂಟ್ಸ್ ಆನ್ ದ ಆಪೋಸಿಟ್ ಸೈಡ್ಸ್ ಆಫ್ ಎ ಬಿ. ಎ ಬಿಗೆ ಆಪೋಸಿಟ್ ಆಗಿ ಅಂದರೆ ಮೇಲೊಂದು ಕೆಳಗೊಂದು ಟೂ ಪಾಯಿಂಟ್ಸ್ ಇದ್ದಾವೆ, ಪಿ ಆ್ಯಂಡ್ ಕ್ಯೂ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಸಚ್ ದಟ್ ಈಚ್ ಆಫ್ ದೆಮ್ ಈಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ಸ್ ಎ. ಎರಡೂ ಪಾಯಿಂಟ್ಸು ಅಂದರೆ ಪಿ ಆ್ಯಂಡ್ ಕ್ಯೂ ಎರಡೂ ಪಾಯಿಂಟ್ಸ್ ಏನಾಗಿದ್ದಾವೆ, ಎ ಇಂದ ಸಮದೂರದಲ್ಲಿದ್ದಾವೆ ಅಂತ ಹೇಳಿದ್ದಾರೆ. ಅಂದರೆ ಎ ಪಿ ಈಸ್ ಈಕ್ವಲ್ ಟು ಎ ಕ್ಯೂ, ಅದು ಎ ಪಿ ಈಸ್ ಈಕ್ವಲ್ ಟು ಎ ಬಿ, ಅದೇ ಥರ ಎ ಕ್ಯೂ ಈಸ್ ಈಕ್ವಲ್ ಟು ಬಿ ಕ್ಯೂ ಅಂತಲೂ ಕೂಡ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಪಿ, ಈಗ ನೋಡಿ ಇಲ್ಲಿ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ಸ್ ಎ ಆ್ಯಂಡ್ ಬಿ, ಎ ಮತ್ತು ಬಿ ಇಂದ ಈಕ್ವಿ ಡಿಸ್ಟೆನ್ಸ್ ಆಗಿದೆ ಅಂತ ಗೊತ್ತಿರಬೇಕು ನಿಮಗೆ. ಅಂದರೆ ಎ ಪಿ ಈಸ್ ಈಕ್ವಲ್ ಟು ಬಿ ಪಿ ಅಂತ ಗೊತ್ತಿರಬೇಕು. ಫುಲ್ ಸ್ಟಾಪ್. ಶೋ ದಟ್ ದ ಲೈನ್ ಪಿ ಕ್ಯೂ ಈಸ್ ದ
ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಆ್ಯಂಗಲ್ ಆಫ್ ಎ ಬಿ. ನಾವೇನಂತ ಪ್ರೂವ್ ಮಾಡಬೇಕು, ಪಿ ಕ್ಯೂ ಅನ್ನುವ ಲೈನು ಎ ಬಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಪ್ರೂವ್ ಮಾಡಬೇಕು. ಅಂದರೆ ಅಟ್ ದ ಪಾಯಿಂಟ್ ಸಿ, ಎ ಬಿ ಅನ್ನು ಸಿ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ತಿಳ್ಕೊಳ್ರಿ. ಡಯಾಗ್ರಾಮಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಸಿ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಹಾಗಾದರೆ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಸಿ ಪಾಯಿಂಟಲ್ಲಿ 90 ಡಿಗ್ರಿ ಫಾರ್ಮೇಷನ್ ಆಗಿರಬೇಕು. 90 ಡಿಗ್ರಿ ಫಾರ್ಮೇಷನ್ ಆಗಿದ್ದರೆ ಅವಾಗ ಅಲ್ಲಿ ನಾವು ಪಿ ಕ್ಯೂ ಈಸ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಎ ಬಿ ಅಂತ ಹೇಳ್ಬೋದು. ಅದರ ಫಸ್ಟ್ ನಾವು ಗಿವನ್ ಅನ್ನು ಬರ್ಕೊಳ್ಳೋದಾದರೆ, ಗಿವನ್ ಪಿ ಈಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ಸ್ ಎ ಆ್ಯಂಡ್ ಪಿ ಅಂತ ಬರ್ಕೊಳ್ತೀರಾ. ದೆನ್ ಪಿ ಎ ಈಸ್ ಈಕ್ವಲ್ ಟು ಪಿ ಬಿ. ಪಿ ಅನ್ನೋದು ಎ ಮತ್ತು ಬಿಗೆ ಈಕ್ವಿ ಡಿಸ್ಟೆನ್ಸ್ ಆಗಿದೆ ಅಂದಮೇಲೆ ಪಿ ಎ ಎಷ್ಟಿರುತ್ತೋ ಪಿ ಬಿನೂ ಕೂಡ ಅಷ್ಟೇ ಇರುತ್ತೆ. ದೇರ್ಫೋರ್ ಪಿ ಎ ಈಸ್ ಈಕ್ವಲ್ ಟು ಪಿ ಬಿ ಅಂತ ಬರ್ಕೊಳ್ತೀರಾ. ಈಕ್ವೇಷನ್ 1 ಆಗುತ್ತೆ. ಆ್ಯಂಡ್ ಕ್ಯೂ ಈಸ್ ದ ಈಕ್ವಿಡಿಸ್ಟೆಂಟ್ ಫ್ರಮ್ ಪಾಯಿಂಟ್ಸ್ ಎ ಆ್ಯಂಡ್ ಬಿ. ಕ್ಯೂ ಆಲ್ಸೋ ಈಕ್ವಿಡಿಸ್ಟೆನ್ಸ್ ಫ್ರಮ್ ಎ ಆ್ಯಂಡ್ ಬಿ. ಎ ಮತ್ತು ಬಿಗೆ ಕ್ಯೂ ಪಾಯಿಂಟು ಕೂಡ ಎ ಮತ್ತು ಬಿಯಿಂದ ಸಮ ದೂರದಲ್ಲಿದೆ. ಹಾಗಾಗಿ ಕ್ಯೂ ಎ ಈಸ್ ಈಕ್ವಲ್ ಟು ಕ್ಯೂ ಬಿ ಅಂತಲೂ ಕೂಡ ಬರಿತಾ ಹೋಗ್ಬೋದು. ಈಕ್ವೇಷನ್ 2 ಆಗುತ್ತೆ. ದೇರ್ಫೋರ್ ಟು ಪ್ರೂವ್ ಏನಂತ ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ, ಪಿ ಕ್ಯೂ ಈಸ್ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಎ ಬಿ ಅಂತ ಹೇಳಿದ್ದಾರೆ. ಅದನ್ನು ಪ್ರೂವ್ ಮಾಡ್ಬೇಕು ನಾವೀಗ. ಪಿ ಕ್ಯೂ ಈಸ್ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಎ ಬಿ ಅಂತ ಪ್ರೂವ್ ಮಾಡಬೇಕು. ಹಾಗಾದರೆ ಅದನ್ನು ಪ್ರೂವ್ ಮಾಡೋಕ್ಕೋಸ್ಕರ ಎ ಸಿ ಈಸ್ ಈಕ್ವಲ್ ಟು ಬಿ ಸಿ. ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಅಂದರೆ ಅದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತಂದರೆ ಎ ಬಿಯನ್ನು 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ, 2 ಈಕ್ವಲ್ ಲೆಂತ್ಗಳನ್ನಾಗಿ ಡಿವೈಡ್ ಮಾಡುತ್ತೆ ಅಂತ ಗೊತ್ತಿರಬೇಕು. ಹಾಗಾಗಿ ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಆಗಿರಬೇಕು. ಆ್ಯಂಡ್ ಆ್ಯಂಗಲ್ ಪಿ ಸಿ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಸಿ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ ಇರಬೇಕು. ಪರ್ಪೆಂಡಿಕ್ಯುಲರ್ ಅಂತ ಗೊತ್ತಾಗುತ್ತಲ್ಲ, ಇಫ್ 2 ಲೈನ್ಸ್ ಆರ್ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಫಾರ್ಮ್ಸ್ ಆ್ಯಂಡ್ 90 ಡಿಗ್ರಿ. ಅಲ್ಲೇನಾಗಿರಬೇಕು, 90 ಡಿಗ್ರಿ ಫಾರ್ಮೇಷನ್ ಆಗಿರಬೇಕು. ಆವಾಗ ನಾವೇನು ಹೇಳ್ತೀವಿ, ಅದನ್ನು ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಅರ್ಥ ಏನು, ಆ್ಯಂಗಲ್ ಪಿ ಸಿ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಸಿ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ ಆಗಿರಬೇಕು. ದಟ್ ಈಸ್ ಟು ಪ್ರೂವ್. ನೆಕ್ಸ್ಟ್ ಪ್ರೂಫ್ ನೋಡೋದಾದರೆ, ಇನ್ನು ಟ್ರಯಾಂಗಲ್ ಪಿ ಎ ಕ್ಯೂ ಆ್ಯಂಡ್ ಟ್ರಯಾಂಗಲ್ ಪಿ ಬಿ ಕ್ಯೂ. ಈಗ ನೀವು ಟ್ರಯಾಂಗಲ್ ಅಬ್ಸರ್ವ್ ಮಾಡಬೇಕು. ಇಲ್ಲಿ 2 ಕಲರಲ್ಲಿ ನಾವು ಡಿಫ್ರೆಂಟಾಗಿ ಶೇಡ್ ಮಾಡಿದ್ದೀವಿ. ಒಂದು ಪಿ ಎ ಕ್ಯೂ ಅನ್ನೋ ಟ್ರಯಾಂಗಲ್, ಅದು ಒಂದು ಗ್ರೀನ್ ಕಲರಲ್ಲಿ ಇದೆ. ಅದೇ ಥರ ಪಿ ಬಿ ಕ್ಯೂ ಇನ್ನೊಂದು ಟ್ರಯಾಂಗಲ್ಲು, ಅದು ಬ್ಲೂ ಕಲರ್ ಆಗಿದೆ. ಆ 2 ಟ್ರಯಾಂಗಲನ್ನು ಕನ್ಸಿಡರ್ ಮಾಡಬೇಕು. ಅವೆರಡು ಟ್ರಯಾಂಗಲ್ ಕನ್ಸಿಡರ್ ಮಾಡಿ ಅವೆರಡನ್ನ ಕಂಪ್ಯಾರಿಸನ್ ಮಾಡಬೇಕು. ಏನು ಕಂಪ್ಯಾರಿಸನ್ ಮಾಡ್ತೀರಾ, ಯಾವ ಸೈಡಿಗೆ ಯಾವ ಸೈಡ್ ಈಕ್ವಲ್ ಆಗಿದೆ, ಯಾವ ಆ್ಯಂಗಲ್ಗೆ ಯಾವ ಆ್ಯಂಗಲ್ ಈಕ್ವಲ್ ಆಗಿದೆ ಅನ್ನೋದನ್ನು ಪ್ರೂವ್ ಮಾಡ್ತಾ ಹೋಗಬೇಕು. ಇನ್ ಟ್ರಯಾಂಗಲ್ ಪಿ ಎ ಕ್ಯೂ ಆ್ಯಂಡ್ ಟ್ರಯಾಂಗಲ್ ಪಿ ಬಿ ಕ್ಯೂ, ಎ ಪಿ ಈಸ್ ಈಕ್ವಲ್ ಟು ಬಿ ಪಿ, ಅದು ಗಿವನ್ನಿಂದ ಬರ್ಕೊಳ್ತೀರಾ ಈಕ್ವೇಷನ್ 1ನಲ್ಲಿ. ನೆಕ್ಸ್ಟ್ ಎ ಕ್ಯೂ ಈಸ್ ಈಕ್ವಲ್ ಟು ಬಿ ಕ್ಯೂ, ಅದು ಕೂಡ ಗಿವನ್ನಿಂದ ಗೊತ್ತಾಗುತ್ತೆ. ನೆಕ್ಸ್ಟ್ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಕ್ಯೂ, ಕಾಮನ್ ಸೈಡ್ ಇದೆಯಾ, ಪಿ ಕ್ಯೂ ಈಸ್ ಈಕ್ವಲ್ ಟು 2 ಟ್ರಯಾಂಗಲ್ಗೆ ಒಂದು ಕಾಮನ್ ಸೈಡ್ ಇದೆ, ಯಾವುದು, ಪಿ ಕ್ಯೂ. ಹಾಗಾಗಿ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಕ್ಯೂ. ಡಯಾಗ್ರಾಮ್ನ ಅಬ್ಸರ್ವ್ ಮಾಡಬೇಕು ಕೇರ್ಫುಲ್ಲಾಗಿ. ಎ ಪಿ ಈಸ್ ಈಕ್ವಲ್ ಟು ಬಿ ಪಿ ಒಂದು, ನೆಕ್ಸ್ಟ್ ಎ ಕ್ಯೂ ಈಸ್ ಈಕ್ವಲ್ ಟು ಬಿ ಕ್ಯೂ ಸೆಕೆಂಡ್ ಒನ್, ನೆಕ್ಸ್ಟ್ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಕ್ಯೂ ಕಾಮನ್. ರೀಸನ್ ಬರೀಬೇಕು. ಇಲ್ಲಿ ಫ್ರಮ್ 1 ಅಂತರ ಬರಿಬೋದು ಅಥವಾ ಗಿವನ್ ಅಂತರ ಬರಿಬೋದು, ಫ್ರಮ್ 2 ಅಂತ ಬರಿಬೋದು ಅಥವಾ ಗಿವನ್ ಅಂತರ ಬರಿಬೋದು. ಇನ್ನು 3 ಮಾತ್ರ ಕಾಮನ್ ಸೈಡು, ಕಾಮನ್ ಅಂತ ಬರೀಲೇಬೇಕು. ಸೊ ಬೈ ಸೈಡ್ ಟ್ರಯಾಂಗಲ್ ಪಿ ಎ ಕ್ಯೂ ಕಾಂಗ್ರೆಸ್ ಟ್ರಯಾಂಗಲ್ ಪಿ ಬಿ ಕ್ಯೂ ಆಗುತ್ತೆ. ರೀಸನ್ ಬರೀಬೇಕು ಯಾಕೆ ಅಂತೇಳಿ, ಎಸ್ ಕಾಂಗ್ರೆನ್ಸ್ ರೂಲ್ ಪ್ರಕಾರ ಆ 2 ಟ್ರಯಾಂಗಲ್ ಏನಾಗ್ತಾ ಹೋಗ್ತವೆ, ಕಾಂಗ್ರೆಂಟ್ ಆಗ್ತಾ ಹೋಗ್ತವೆ. ಹಾಗಾದರೆ ಎನ್ಸ್ ಆ್ಯಂಗಲ್ ಪಿ ಎ ಪಿ ಕ್ಯೂ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಪಿ ಕ್ಯೂ. ಈ 2 ಟ್ರಯಾಂಗಲು ಕಾಂಗ್ರೆಂಟ್ ಆದಮೇಲೆ ಎ ಪಿ ಕ್ಯೂಗೆ ಬಿ ಪಿ ಕ್ಯೂ ಈಕ್ವಲ್ ಆಗಿರಬೇಕು. ಬಿಕಾಸ್ ಅವೆರಡು ಕೂಡ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಗೊತ್ತಿರಬೇಕು. ಸಿ ಪಿ ಸಿ ಟಿ ಅಂತಂದರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರೆಂಟ್ ಟ್ರಯಾಂಗಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಎ ಪಿ ಕ್ಯೂ ಈಸ್ ಈಕ್ವಲ್ ಟು ಬಿ ಪಿ ಕ್ಯೂ ಅಂತ ಬರ್ಕೊಳ್ತೀರಾ. ನೆಕ್ಸ್ಟ್ ಇನ್ ಟ್ರಯಾಂಗಲ್ ಪಿ ಎ ಸಿ ಆ್ಯಂಡ್ ಪಿ ಬಿ ಸಿ. ಈಗ ನೋಡಿ ನೆಕ್ಸ್ಟು ಪಿ ಎ ಸಿ ಆ್ಯಂಡ್ ಪಿ ಬಿ ಸಿ ಮೇಲಿನ ಅರ್ಧ ಪಾತ್ರ ತಗೊಳ್ತೀರಾ. ಎ ಬಿನ ಮೇಲ್ಭಾಗದಲ್ಲಿರ್ತಕ್ಕಂಥ ಟ್ರಯಾಂಗಲ್ಸ್ ತೊಗೊಳ್ತೀರಾ. ಅಬ್ಸರ್ವ್ ಮಾಡಿರಿ, ಪಿ ಎ ಸಿ ಕಾಣ್ತಾ ಇದೆಯಾ, ಪಿ ಎ ಸಿ ಆ್ಯಂಡ್ ಪಿ ಬಿ ಸಿ ಟ್ರಯಾಂಗಲನ್ನು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಅಲ್ಲಿ ಎ ಪಿ ಇಸ್ ಈಕ್ವಲ್ ಟು ಬಿ ಪಿನ ಒಂದು ಗಿವನ್, ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಆಯಿತು. ನೆಕ್ಸ್ಟ್ ಆ್ಯಂಗಲ್ ಎ ಪಿ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಪಿ ಸಿನ, ಆ್ಯಂಗಲ್ ಎ ಪಿ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಪಿ ಸಿ ಮೇಲ್ಗಡೆ ಪ್ರೂವ್ ಮಾಡಿದ್ದೀವಲ್ಲ, ಅದ್ರ ಪ್ರಕಾರ ನಾವು ಎ ಪಿ ಸಿ ಇಸ್ ಈಕ್ವಲ್ ಟು ಬಿ ಪಿ ಸಿ ಅಂತ ಬರ್ಕೋಬೋದು. ಹಾಗಾಗಿ ಆ್ಯಂಗಲ್ ಎ ಪಿ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಪಿ ಸಿ ಅಂತ ಗೊತ್ತಾಯಿತು. ಇನ್ನೊಂದು ಪಿ ಸಿ ಅನ್ನೋದು ಕಾಮನ್ ಇದೆಯಾ, 2 ಟ್ರಯಾಂಗಲ್ಗೆ ಎ ಪಿ ಸಿ ಮತ್ತು ಬಿ ಪಿ ಸಿ 2 ಟ್ರಯಾಂಗಲ್ಗೆ ಪಿ ಸಿ ಕಾಮನ್ ಇದೆ.
ಕಾಮನ್ ಸೈಡ್ ಅಂತ ಬರೀಬೇಕು. ದೇರ್ಫೋರ್ ಟ್ರಯಾಂಗಲ್ ಪಿ ಎ ಸಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಪಿ ಬಿ ಸಿ ಅಂತ ಹೇಳ್ಬೋದಾ? ಟ್ರಯಾಂಗಲ್ ಪಿ ಎ ಸಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಪಿ ಬಿ ಸಿ ಅಂತ ಹೇಳ್ತೀರಾ ಬೈ ಎಸ್ ಎ ಎಸ್ ಕಾಂಗ್ರೆನ್ಸ್ ರೂಲ್ ಪ್ರಕಾರ. ಸೈಡ್ ಆ್ಯಂಗಲ್ ಸೈಡ್ ಕಾಂಗ್ರೆನ್ಸ್ ರೂಲ್ ಪ್ರಕಾರ ಅವೆರಡು ಟ್ರಯಾಂಗಲ್ ಏನಾಗ್ತಾ ಹೋಗ್ತಾವೆ ಹಾಗಾದರೆ ಕಾಂಗ್ರೆನ್ಸ್ ಆಗ್ತಾ ಹೋಗುತ್ತೆ. ಅವೆರಡು ಟ್ರಯಾಂಗಲ್ಸು ಕಾಂಗ್ರೆಸ್ ಆದಮೇಲೆ ಕಾಂಗ್ರೆನ್ಸ್ ಆದಮೇಲೆ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಹೇಳ್ಬೋದಾ? ಯಾಕಂದರೆ ಸಿ ಪಿ ಸಿ ಟಿ ಪ್ರಕಾರ ನಾವೆಲ್ಲ ಆಲ್ರೆಡಿ ಪಿ ಎ ಸಿ ಕಾಂಗ್ರೆಂಟ್ ಟ್ರಯಾಂಗಲ್ ಪಿ ಬಿ ಸಿ ಅಂತ ಪ್ರೂವ್ ಮಾಡಿದ್ದೀವಿ. ಅದರ ಪ್ರಕಾರ ನಾವೇನು ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಹೇಳ್ಬೋದು. ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಆದಮೇಲೆ ಆ್ಯಂಡ್ ಆ್ಯಂಗಲ್ ಎ ಸಿ ಪಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಸಿ ಪಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಸಿ ಪಿ ಆಗಿರುತ್ತೆ. ಆ್ಯಂಗಲ್ ಎ ಸಿ ಪಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಸಿ ಪಿ, ಅದು ಕೂಡ ಏನಾಯಿತು ಸಿ ಪಿ ಸಿ ಟಿ ಪ್ರಕಾರ ಅದೇನಾಗುತ್ತೆ ಈಕ್ವಲ್ ಆಗ್ತಾ ಅವೆರಡು ಆ್ಯಂಗಲು. ದೇರ್ಫೋರ್ ಅವೆರಡು ಆ್ಯಂಗಲ್ ಈಕ್ವಲ್ ಆದಮೇಲೆ ಸಿನ್ಸ್ ಎ ಬಿ ಈಸ್ ಎ ಲೈನ್ ಸೆಗ್ಮೆಂಟ್ ತಾನೆ, ಎ ಬಿ ಈಸ್ ಎ ಲೈನ್ ಸೆಗ್ಮೆಂಟ್, ದೆನ್ ಆ್ಯಂಗಲ್ ಎ ಸಿ ಪಿ ಪ್ಲಸ್ ಆ್ಯಂಗಲ್ ಬಿ ಸಿ ಪಿ ಇಸ್ ಈಕ್ವಲ್ ಟು 180 ಡಿಗ್ರಿ ಲೀನಿಯರ್ ಪೇರ್ ಹೇಳ್ಬೋದಾ? ಎ ಬಿ ಅನ್ನೋದು ಒಂದು ಲೈನ್ ತೊಗೊಂಡ್ರೆ ಪಿ ಸಿ ಅನ್ನೋದು ಒಂದು ರೇ ಆಗುತ್ತೆ. ಎ ರೇ ಸ್ಟಾಂಡ್ಸ್ ಆನ್ ಎ ಲೈನ್, ದ ಸಮ್ ಆಫ್ ಟು ಅಡ್ಜಸೆಂಟ್ ಆ್ಯಂಗಲ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ, ದೆನ್ ದ ಟು ಆ್ಯಂಗಲ್ಸ್ ಆರ್ ಕಾಲ್ಡ್ ಲೀನಿಯರ್ ಪೇರ್ ಅಂತ ಹೇಳ್ತಾ ಹೋಗ್ತೀವಿ. ಅಲ್ಲಿ ಎ ಪಿ ಸಿ ಅಥವಾ ಎ ಸಿ ಪಿ ಆ್ಯಂಡ್ ಆ್ಯಂಗಲ್ ಬಿ ಸಿ ಪಿ ಅವೆರಡು ಲೀನಿಯರ್ ಪೇರ್ ಆಗ್ತಾ ಹೋಗುತ್ತೆ. ದೇರ್ಫೋರ್ ಎ ಸಿ ಪಿ ಆ್ಯಂಗಲ್ ಎ ಸಿ ಪಿ ಪ್ಲಸ್ ಆ್ಯಂಗಲ್ ಬಿ ಸಿ ಪಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೋಬೋದು. ಯಾಕಂತ ರೀಸನ್ ಬರೀಬೇಕು, ಲೀನಿಯರ್ ಪೇರ್. ದೇರ್ಫೋರ್ ಲೀನಿಯರ್ ಪೇರ್ ಆದಮೇಲೆ ಆ್ಯಂಗಲ್ ಎ ಸಿ ಪಿ ಪ್ಲಸ್ ಆ್ಯಂಗಲ್ ಎ ಸಿ ಪಿ, ಯಾಕಂದರೆ ಎ ಸಿ ಪಿ ಇಸ್ ಈಕ್ವಲ್ ಟು ಬಿ ಸಿ ಪಿ ಅಂತ ಪ್ರೂವ್ ಮಾಡಿದ್ದೀವಿ ನಾವು ಈಕ್ವೇಷನ್ 4ಅಲ್ಲಿ. ಹಾಗಾಗಿ ಬಿ ಸಿ ಪಿ ಬದಲಿಗೆ ನಾವು ಏನು ಬರ್ಕೋಬೋದು, ಆ್ಯಂಗಲ್ ಎ ಸಿ ಪಿ ಅಂತ ಬರ್ಕೋಬೋದು. ಆ್ಯಂಗಲ್ ಎ ಸಿ ಪಿ ಪ್ಲಸ್ ಆ್ಯಂಗಲ್ ಎ ಸಿ ಪಿ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ ಫ್ರಮ್ ಈಕ್ವೇಷನ್ 4 ಇಂದ ಬರ್ಕೊಳ್ತೀರಾ. ದೆನ್ ಆ್ಯಂಗಲ್ ಎ ಸಿ ಪಿ ಪ್ಲಸ್ ಆ್ಯಂಗಲ್ ಎ ಸಿ ಪಿ ಏನಾಗುತ್ತೆ, ಟು ಆ್ಯಂಗಲ್ ಎ ಸಿ ಪಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಅರ್ಥ ಆಯ್ತು ಹೇಳಿದ್ದು? ಎ ಸಿ ಪಿ ಪ್ಲಸ್ ಎ ಸಿ ಪಿ ಟು ಆ್ಯಂಗಲ್ ಎ ಸಿ ಪಿ ಆಗುತ್ತೆ. ಎಕ್ಸ್ ಪ್ಲಸ್ ಎಕ್ಸ್ 2x ಆಗುತ್ತಾನೆ. ಅದೇ ಥರನೇ ಆ್ಯಂಗಲ್ ಎ ಸಿ ಪಿ ಪ್ಲಸ್ ಆ್ಯಂಗಲ್ ಎ ಸಿ ಪಿ ಇಸ್ ಈಕ್ವಲ್ ಟು 2 ಆ್ಯಂಗಲ್ ಎ ಸಿ ಪಿ ಆಯಿತು. ಹಾಗಾದರೆ ಆ್ಯಂಗಲ್ ಎ ಸಿ ಪಿ ಬೇಕು ನಮಗೆ. ಆ್ಯಂಗಲ್ ಎ ಸಿ ಪಿ ಇಸ್ ಈಕ್ವಲ್ ಟು 2 ಏನಾಗುತ್ತೆ, ಎಲ್ ಎಚ್ ಎಸ್ ಇಂದ ಆರ್ ಎಚ್ ಎಸ್ ಕಳಿಸಿದಾಗ ಡಿನಾಮಿನೇಟರ್ ಬರುತ್ತೆ 180 ಡಿಗ್ರಿ ಡಿವೈಡ್ ಬೈ 2 ಆಗುತ್ತೆ. 2 1s 290s 180 ಅಂತ ಗೊತ್ತಿರುತ್ತೆ ನಿಮಗೆ. ದೆನ್ ಆ್ಯಂಗಲ್ ಎ ಸಿ ಪಿ ಈಸ್ ಈಕ್ವಲ್ ಟು 90 ಡಿಗ್ರಿ ಆಯಿತು. ಆ್ಯಂಗಲ್ ಎ ಸಿ ಪಿ ಗೊತ್ತಾಯಿತು 90 ಡಿಗ್ರಿ ಅಂತೇಳಿ. ಇನ್ನೇನಿದೆ, ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ 90 ಡಿಗ್ರಿ ಬಂತ. ಆ್ಯಂಗಲ್ ಎ ಸಿ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಸಿ ಪಿ ಈಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬಂತ. ದಸ್ ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಅಂದರೆ ಬೈಸೆಕ್ಟ್ ಮಾಡಿದೆ ಅಂತ ಗೊತ್ತಾಯಿತು. ಎ ಸಿ ಎಷ್ಟಿದೆಯೋ ಬಿ ಸಿನೂ ಅಷ್ಟೇ ಇದೆ, ಅಂದರೆ ಎ ಬಿಯನ್ನು ಈಕ್ವಲಾಗಿ ಡಿವೈಡ್ ಮಾಡಿದೆ ಅಂತ ಹೇಳ್ಬೋದು. ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಆ್ಯಂಡ್ ಆ್ಯಂಗಲ್ ಎ ಸಿ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಸಿ ಪಿ ಈಸ್ ಈಕ್ವಲ್ ಟು 90 ಡಿಗ್ರಿ. ದೇರ್ಫೋರ್ ಪಿ ಕ್ಯೂ ಈಸ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಎ ಬಿ ಹೇಳ್ಬೋದಾ? ಪಿ ಕ್ಯೂ ಈಸ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಎ ಬಿ ಎನ್ಸ್ ದ ಪ್ರೂಫ್. ಈ ರೀತಿ ನಾವೇನು ಮಾಡ್ತಾ ಹೋಗಬೇಕು, ಪ್ರೂವ್ ಮಾಡ್ತಾ ಹೋಗಬೇಕು. ಇಲ್ಲಿ ಎಸ್ ಸಿ ಎಸ್ ಕಾಂಗ್ರೆಸ್ ರೂಲನ್ನು ಯೂಸ್ ಮಾಡಿದ್ದೀವಿ, ಜೊತೆಗೆ ಎಸ್ ಸಿ ಎಸ್ ಕಾಂಗ್ರೆಸ್ ರೂಲನ್ನು ಯೂಸ್ ಮಾಡಿದ್ದೀವಿ, ಜೊತೆ ಬೇಸಿಕ್ ಲೀನಿಯರ್ ಪೇರನ್ನು ಯೂಸ್ ಮಾಡಿದ್ದೀವಿ. ಈ ರೀತಿ ನೀವು ಮ್ಯಾಥಮೆಟಿಕ್ಸಲ್ಲಿ ಕಲ್ತಿರ್ತಕ್ಕಂಥನೇ ಹೆಚ್ಚಾಗಿ ಬಳಕೆ ಮಾಡ್ತಾ ಹೋಗ್ತೀರಾ. ಈಗ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋದಾದರೆ, ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಡಿ ಬಿ ಸಿ ಆರ್ ಟು ಐಸಾಸೆಲಸ್ ಟ್ರಯಾಂಗಲ್ಸ್. ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಡಿ ಬಿ ಸಿ ನೋಡಿ, ಅಬ್ಸರ್ವ್ ಮಾಡಿ, ವೈಟ್ ಕಲರ್ ಕಾಣ್ತಾ ಇದೆಯಲ್ಲ ಅದು ಟ್ರಯಾಂಗಲ್ ಡಿ ಬಿ ಸಿ. ಎರಡು ಕಲರ್ ಆಗಿದೆ ನೋಡಿ, ದೊಡ್ಡ ಟ್ರಯಾಂಗಲ್ ಪೂರ್ತಿ ಬಿಗ್ ಟ್ರಯಾಂಗಲ್ ತೊಗೊಂಡ್ರೆ ಅದು ಎ ಬಿ ಸಿ ಟ್ರಯಾಂಗಲ್ ಆಗುತ್ತೆ. ಎ ಬಿ ಸಿ ಟ್ರಯಾಂಗಲ್ ಒಳಭಾಗದಲ್ಲಿ ಟ್ರಯಾಂಗಲ್ ಡಿ ಬಿ ಸಿ ಇದೆ. ಎರಡೂ ಕೂಡ ಐಸಾಸೆಲಸ್ ಟ್ರಯಾಂಗಲೇ. ಐಸಾಸೆಲಸ್ ಟ್ರಯಾಂಗಲ್ ಗೊತ್ತಾಗುತ್ತಲ್ಲ, ಎ ಟ್ರಯಾಂಗಲ್ ಇನ್ ವಿಚ್ ಎನಿ ಟೂ ಸೈಡ್ಸ್ ಆರ್ ಈಕ್ವಲ್ ಆರ್ ಕಾಲ್ಡ್ ಐಸಾಸೆಲಸ್ ಟ್ರಯಾಂಗಲ್ ಅಂತ ಗೊತ್ತಿದೆ. ಆನ್ ದ ಸೇಮ್ ಬೇಸ್ ಬಿ ಸಿ, ಎರಡೂ ಟ್ರಯಾಂಗಲ್ಸು ಕೂಡ ಒಂದೇ ಬೇಸ್ ಇದೆ. ಬೇಸ್ ಸೈಡ್ಸ್ ಯಾವುದು, ಬಿ ಸಿ, ಆ್ಯಂಡ್ ವರ್ಟೆಸಿಸ್ ಎ ಆ್ಯಂಡ್ ಡಿ ಆರ್ ಆನ್ ದ ಸೇಮ್ ಸೈಡ್ ಆಫ್ ಬಿ ಸಿ. ಆ್ಯಂಡ್ ವರ್ಟೆಸಿಸ್ ಎ ಆ್ಯಂಡ್ ಡಿ ಆರ್ ಆನ್ ದ ಸೇಮ್ ಸೈಡ್ ಆಫ್ ಬಿ ಸಿ. ಇಫ್ ಎ ಡಿ ಈಸ್ ಎಕ್ಸ್ಟೆಂಡೆಡ್ ಟು ಇಂಟರ್ಸೆಕ್ಟ್ ಬಿ ಸಿ ಅಟ್ ಪಿ, ಎ ಡಿಯನ್ನು ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಎ ಡಿ ಈಸ್ ಎಕ್ಸ್ಟೆಂಡೆಡ್ ಟು ಇಂಟರ್ಸೆಕ್ಟ್ ಬಿ ಸಿ ಅಟ್ ಪಿ, ಶೋ ದಟ್ ಟ್ರಯಾಂಗಲ್ ಎ ಬಿ ಡಿ ಕಾಂಗ್ರೆಸ್ ಟು ಟ್ರಯಾಂಗಲ್ ಎ ಸಿ ಡಿ. ಫಸ್ಟ್ ಏನು ಪ್ರೂವ್ ಮಾಡಬೇಕು, ಟ್ರಯಾಂಗಲ್ ಎ ಬಿ ಡಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಎ ಸಿ ಡಿ ಅಂತ ಪ್ರೂವ್ ಮಾಡಬೇಕು. ನಾವು ಹಾಗಾದರೆ ಇನ್ನೂ ಸೆಕೆಂಡ್ ಇದೆ, ಥರ್ಡ್ ಇದೆ, ಇನ್ನೂ ನೆಕ್ಸ್ಟ್ ಪ್ರಾಬ್ಲಮ್ಸ್ ಇದೆ, ಅವ್ನು ನೋಡ್ತಾ ಹೋಗೋಣ. ಈಗ ಫಸ್ಟ್ ಒಂದೇ ನೋಡ್ತಾ ಹೋಗೋಣ. ಫಸ್ಟು ಟ್ರಯಾಂಗಲ್ ಎ ಬಿ ಡಿ ಕಾಂಗ್ರೆಸ್ ಟ್ರಯಾಂಗಲ್ ಎ ಸಿ ಡಿ ಅಂತ ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ. ಫಸ್ಟ್ ನಾವೇನು ಮಾಡ್ಕೋಬೇಕು, ಗೀವನ್ ಬರ್ಕೊಳ್ತೀರಾ. ಅಲ್ಲಿ ನಿಮಗೆ ಟ್ರಯಾಂಗಲನ್ನು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಎರಡು ಕಲರಲ್ಲಿ ಶೇಡ್ ಮಾಡಿದ್ದೀವಿ, ಒಂದು ಗ್ರೀನ್ ಕಲರ್, ಇನ್ನೊಂದು ಬ್ಲೂ ಕಲರು. ಅವೇ ಎರಡು ಟ್ರಯಾಂಗಲನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗಬೇಕು.
ಫಸ್ಟ್ ಗಿವನ್ ಬರ್ಕೊಳ್ರಿ. ಗಿವನ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಐಸಾಸೆಲಸ್. ಎ ಬಿ ಸಿ ಅನ್ನೋ ಟ್ರಯಾಂಗಲ್ ಐಸಾಸೆಲಸ್ ಆದಮೇಲೆ ಟೂ ಸೈಡ್ಸ್ ಈಕ್ವಲ್ ಆಗಿರಲೇಬೇಕಾ? ಹಾಗಾಗಿ ಎ ಬಿ ಈಸ್ ಈಕ್ವಲ್ ಟು ಎ ಸಿ ಅಂತ ಬರ್ಕೊಳ್ಬೋದು. ಎ ಬಿ ಈಸ್ ಈಕ್ವಲ್ ಟು ಎ ಸಿ, ಈಕ್ವೇಷನ್ 1 ಆಯಿತು. ಆಲ್ಸೋ ಟ್ರಯಾಂಗಲ್ ಡಿ ಬಿ ಸಿ ಈಸ್ ಐಸಾಸೆಲಸ್. ಟ್ರಯಾಂಗಲ್ ಡಿ ಬಿ ಸಿನೂ ಕೂಡ ಐಸಾಸೆಲಸ್ ಟ್ರಯಾಂಗಲ್. ಹಾಗಾಗಿ ಬಿ ಡಿ ಈಸ್ ಈಕ್ವಲ್ ಟು ಸಿ ಡಿ ಅಂತ ಹೇಳ್ಬೋದಾ? ಬಿ ಡಿ ಈಸ್ ಈಕ್ವಲ್ ಟು ಸಿ ಡಿ ಅಂತ, ಅಥವಾ ಡಿ ಬಿ ಈಸ್ ಈಕ್ವಲ್ ಟು ಡಿ ಸಿ ಅಂತಲೂ ಕೂಡ ಹೇಳ್ಬೋದು. ಈಕ್ವೇಷನ್ 2. ಟು ಪ್ರೂವ್ ಏನಂತ ಪ್ರೂವ್ ಮಾಡಬೇಕು? ಟ್ರಯಾಂಗಲ್ ಎ ಬಿ ಡಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಎ ಸಿ ಡಿ ಅಂತ ಹೇಳಿರ್ತಾನೆ. ಅವೆರಡು ಟ್ರಯಾಂಗಲನ್ನು ಕಾಂಗ್ರೆನ್ಸ್ ಅಂತ ಪ್ರೂವ್ ಮಾಡ್ತಾ ಹೋಗಬೇಕು. ಹಾಗಾದರೆ ನೋಡಿ, ಇನ್ ಟ್ರಯಾಂಗಲ್ ಎ ಬಿ ಡಿ ಆ್ಯಂಡ್ ಟ್ರಯಾಂಗಲ್ ಡಿ ಬಿ ಸಿ ಅವೆರಡು ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ತೀರಾ? ಎ ಬಿ ಈಸ್ ಈಕ್ವಲ್ ಟು ಎ ಸಿನ ಗಿವನ್ನಿಂದ ಫ್ರಮ್ ಈಕ್ವೇಷನ್ 1, ಆ್ಯಂಡ್ ಬಿ ಡಿ ಈಸ್ ಈಕ್ವಲ್ ಟು ಡಿ ಸಿನ ಈಕ್ವೇಷನ್ 2, ಅದು ಕೂಡ ಗಿವನ್. ದೆನ್ ಎ ಡಿ ಈಸ್ ಈಕ್ವಲ್ ಟು ಎ ಡಿ. ನೋಡಿ, ಕಾಮನ್ ಸೈಡ್ ಇದೆ ಒಂದು, ಎರಡು ಟ್ರಯಾಂಗಲ್ಗೆ ಕಾಮನ್ ಸೈಡ್ ಯಾವುದಿದೆ? ಎ ಡಿ ಇದೆ. ಫಾರ್ ಎ ಡಿ ಈಸ್ ಈಕ್ವಲ್ ಟು ಎ ಡಿ ಅಂತ ಬರ್ಕೋಬೋದಾ? ಫಾರ್ ಸೈಡ್ ಎಸ್ 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 ಕಾಂಗ್ರೆನ್ಸ್ ರೂಲ್ ಪ್ರಕಾರ ಟ್ರಯಾಂಗಲ್ ಎ ಬಿ ಡಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಎ ಸಿ ಡಿ ಅಂತ ಬರಿಬೋದು. ಪ್ರೂಫ್ ಅಂತ ಫಸ್ಟ್ ಒನ್ನು, ಅಲ್ಲಿ ರೀಸನ್ ಮಾತ್ರ ಕಂಪಲ್ಸರಿ ಬರೀಲೇಬೇಕು. ಈಗ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋದಾದರೆ ಏನಂತ ಪ್ರೂವ್ ಮಾಡೋಕ್ಕೆ ಹೇಳಿದರೆ, ಟ್ರಯಾಂಗಲ್ ಎ ಬಿ ಪಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಎ ಸಿ ಪಿ ಅಂತ ಪ್ರೂವ್ ಮಾಡಬೇಕೀಗ. ಟ್ರಯಾಂಗಲ್ ಎ ಬಿ ಪಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಎ ಸಿ ಪಿ ಅಂತ ಪ್ರೂವ್ ಮಾಡಬೇಕು. ಈಗ ನಾವು ನೋಡಿ ಟ್ರಯಾಂಗಲನ್ನು ಡಯಾಗ್ರಾಮ್ ಅಬ್ಸರ್ವ್ ಮಾಡಿರಿ. ನೀವು ಫಿಗರನ್ನು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಡಿಫ್ರೆಂಟ್ ಕಲರ್ಸಲ್ಲಿ ಇರ್ತಕ್ಕಂಥ 2 ಟ್ರಯಾಂಗಲ್ಸ್ ಕಾಣುತ್ತೆ. ಒಂದು ಎ ಬಿ ಪಿ, ಇನ್ನೊಂದು ಎ ಸಿ ಪಿ. ಎರಡೂ ಟ್ರಯಾಂಗಲನ್ನು ನಾವು ಏನು ಮಾಡಬೇಕೀಗ? ಕಾಂಗ್ರೆಂಟ್ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ನೋಡಿ, ಫ್ರಮ್ ಪಾರ್ಟ್ 1 ನಾವು ಫಸ್ಟ್ ಒನ್ನಲ್ಲಿ ಆಲ್ರೆಡಿ ಪ್ರೂವ್ ಮಾಡಿದ್ವಿ. ಟ್ರಯಾಂಗಲ್ ಎ ಬಿ ಡಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಎ ಸಿ ಡಿ ಅಂತೇಳಿ, ಹೌದು ತಾನೆ? ಟ್ರಯಾಂಗಲ್ ಎ ಬಿ ಡಿಗೆ ಟ್ರಯಾಂಗಲ್ ಎ ಸಿ ಡಿ ಕಾಂಗ್ರೆನ್ಸ್ ಅಂತ ಪ್ರೂವ್ ಮಾಡಿರೋದ್ರಿಂದ ಸಿ ಪಿ ಸಿ ಟಿ ಪ್ರಕಾರ ಆ್ಯಂಗಲ್ ಬಿ ಎ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಎ ಪಿ ಅಥವಾ ಪಿ ಎ ಸಿ ಅಂತ ಹೇಳ್ಬೋದಾ? ಬಿ ಎ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಎ ಸಿ ಅಂತ ಬರ್ಕೊಳ್ತೀವಿ ಸಿ ಪಿ ಸಿ ಟಿ ಪ್ರಕಾರ. ಅದು ಈಕ್ವೇಷನ್ 1 ಆಗಿರಲಿ. ಇನ್ ಟ್ರಯಾಂಗಲ್ ಎ ಬಿ ಪಿ ಆ್ಯಂಡ್ ಟ್ರಯಾಂಗಲ್ ಎ ಸಿ ಪಿ, ಈಗ ಎರಡು ಟ್ರಯಾಂಗಲ್ ಅವೇ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಬೇಕು. ಎರಡು ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿದಾಗ ಎ ಬಿ ಈಸ್ ಈಕ್ವಲ್ ಟು ಎ ಸಿನ, ಎ ಬಿ ಈಸ್ ಈಕ್ವಲ್ ಟು ಎ ಸಿ, ಟೂ ಸೈಡ್ಸ್ ಆರ್ ಈಕ್ವಲ್ ಇನ್ ಐಸಾಸೆಲಸ್ ಟ್ರಯಾಂಗಲ್ ಗಿವನ್ ಅಂತ ಬರ್ಕೊಳ್ತೀರಾ. ಆ್ಯಂಗಲ್ ಬಿ ಎ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಎ ಸಿನ ಪ್ರೂಫ್ 1 ಮಾಡಿರ್ತೀವಲ್ಲ, ಅದ್ರ ಪ್ರಕಾರ ಬರ್ಕೋಬೋದು. ಫ್ರಮ್ ಈಕ್ವೇಷನ್ 1 ಆ್ಯಂಗಲ್ ಬಿ ಎ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಎ ಸಿ ಅಂತಲೂ ಕೂಡ ಬರ್ಕೊಳ್ತಾ ಹೋಗ್ತೀರಾ. ಆ್ಯಂಡ್ ಎ ಪಿ ಈಸ್ ಈಕ್ವಲ್ ಟು ಎ ಪಿ ಕಾಮನ್ ಸೈಡ್ ಇದೆಯಾ? ಎ ಪಿ ಈಸ್ ಈಕ್ವಲ್ ಟು ಎ ಪಿ ಕಾಮನ್ ಸೈಡ್ ಇದೆ. ಹಾಗಾಗಿ ಸೈಡ್ ಆ್ಯಂಗಲ್ ಸೈಡ್ ರೂಲ್ ಪ್ರಕಾರ ಅಂದರೆ ಟ್ರಯಾಂಗಲ್ ಎ ಬಿ ಪಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಎ ಸಿ ಪಿ ಅಂತ ಹೇಳ್ಬೋದು ರೂಲ್. ಹಾಗಾದರೆ ರೀಸನ್ ಏನು? ಎಸ್ ಸಿ ಎ ಎಸ್ ಕಾಂಗ್ರೆನ್ಸ್ ರೂಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ರೀಸನ್ ಮಾತ್ರ ಕಂಪಲ್ಸರಿ ನೀವು ಬರೀಲೇಬೇಕಾಗಿರುತ್ತೆ. ಇಲ್ಲಿ ಯಾವ ರೂಲಿಂದ ಇದು ಕಾಂಗ್ರೆನ್ಸ್ ಆಯಿತು? ಎಸ್ ಎ ಎಸ್ ಕಾಂಗ್ರೆನ್ಸ್ ರೂಲಿಂದ ಇದು ಕಾಂಗ್ರೆಂಟ್ ಟ್ರಯಾಂಗಲ್ಸ್ ಅಂತ ನಾವು ಪ್ರೂವ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಸೆಕೆಂಡ್ ಒನ್. ಈಗ ನೆಕ್ಸ್ಟ್ ಥರ್ಡ್ ಒನ್ ನೋಡಿದ್ರೆ ಅದೇ ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಥರ್ಡ್ ಒನ್ ನೋಡಿದ್ರೆ ಶೋ ದಟ್ ಎ ಪಿ ಬೈಸೆಕ್ಟ್ ಆ್ಯಂಗಲ್ ಎ ಆ್ಯಸ್ ವೆಲ್ ಆಸ್ ಆ್ಯಂಗಲ್ ಡಿ. ಎ ಪಿ ಎನ್ನುವ ಲೈನು ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಡಿ ಎರಡೂ ಕೂಡ ಬೈಸೆಕ್ಟ್ ಮಾಡುತ್ತೆ ಅಂತ ಗೊತ್ತಿರಬೇಕು. ಆ್ಯಂಗಲ್ ಬೈಸೆಕ್ಟರ್ ಅಂದರೆ ಹೇಳಿದ್ದೀನಿ, ಎ ಲೈನ್ ದಟ್ ಡಿವೈಡ್ಸ್ ಆ್ಯನ್ ಆ್ಯಂಗಲ್ ಇಂಟು 2 ಈಕ್ವಲ್ ಆ್ಯಂಗಲ್ಸ್ ಅಂತ ಹೇಳಿದ್ದೀನಿ. ಅದನ್ನು ನಾವು ಆ್ಯಂಗಲ್ ಬೈಸೆಕ್ಟರ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಎ ಪಿ ಈಸ್ ಬಿಹೇವ್ಸ್ ಅಂತ ಹೇಳಂಗಲ್ಲ. ಎ ಸಿ ಈಸ್ ಆ್ಯಂಗಲ್ ಬೈಸೆಕ್ಟರ್ ಆಫ್ ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಆ್ಯಸ್ ವೆಲ್ ಆಸ್ ಆ್ಯಂಗಲ್ ಡಿ ಅಂತ ಪ್ರೂವ್ ಮಾಡಬೇಕು. ಟು ಪ್ರೂವ್ ಆ್ಯಂಗಲ್ ಬಿ ಎ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಎ ಡಿ. ಆ್ಯಂಗಲ್ ಬೈಸೆಕ್ಟರ್ ಅಂದಮೇಲೆ ಬಿ ಎ ಡಿ ಎಷ್ಟಿರ್ತದೆ? ಸಿ ಎ ಡಿ ಅಷ್ಟೇ ಇರ್ಬೇಕು ತಾನೆ. ಎರಡು ಈಕ್ವಲ್ ಆ್ಯಂಗಲ್ಸಾಗಿ ಡಿವೈಡ್ ಮಾಡಲೇಬೇಕಾದ್ರೆ, ಹಾಗಾಗಿ ನಾವೇನು ಪ್ರೂವ್ ಮಾಡಬೇಕು? ಆ್ಯಂಗಲ್ ಬಿ ಎ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಎ ಡಿ ಅಂತ ಪ್ರೂವ್ ಮಾಡಬೇಕು. ಅವೆರಡು ಪ್ರೂವ್ ಮಾಡಿದ್ರೆ ಎ ಪಿ ಬೈಸೆಕ್ಟ್ ಆ್ಯಂಗಲ್ ಎ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಆ್ಯಂಗಲ್ ಬಿ ಡಿ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಡಿ ಪಿ ಅಂತ ಪ್ರೂವ್ ಮಾಡಬೇಕು. ಆ್ಯಂಗಲ್ ಬಿ ಡಿ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಡಿ ಪಿ ಅಂತ ಪ್ರೂವ್ ಮಾಡಿದರೆ ಎ ಪಿ ಬೈಸೆಕ್ಟ್ ಆ್ಯಂಗಲ್ ಡಿ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಫ್ರಮ್ ಪಾರ್ಟ್ 1 ಫ್ರಮ್ ಪ್ರೂಫ್ 1 ನಾವಲ್ಲಿ ಆಲ್ರೆಡಿ ಪಾರ್ಟ್ 1 ಪ್ರೂಫ್ 1 ಏನು ಹೇಳಿದ್ದೀವಿ? ಟ್ರಯಾಂಗಲ್ ಎ ಬಿ ಡಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಎ ಸಿ ಡಿ ಅಂತ ಹೇಳಿದ್ದೀವ. ಸೊ ಆ್ಯಂಗಲ್ ಬಿ ಎ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಎ ಡಿ ಆಗುತ್ತಾ? ಆ್ಯಂಗಲ್ ಬಿ ಎ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಎ ಡಿ ಅಂತ ಗೊತ್ತಿದೆ. ಸಿ ಪಿ ಸಿ ಟಿ ಪ್ರಕಾರ ಎರಡು ಟ್ರಯಾಂಗಲ್ಸ್ ಕಾಂಗ್ರೆಂಟ್ ಆದಮೇಲೆ ಬಿ ಎ ಡಿ ಈಸ್ ಈಕ್ವಲ್ ಟು ಸಿ ಎ ಡಿ ಆದಮೇಲೆ ಅದ್ರ ಪ್ರಕಾರ ಏನು ಹೇಳ್ಬೋದು ನಾವು? ಎನ್ಸ್ ಎ ಪಿ ಬೈಸೆಕ್ಟ್ ಆ್ಯಂಗಲ್ ಎ ಅಂತ ಹೇಳ್ಬೋದಾ ಡೈರೆಕ್ಟಾಗಿ? ಅರ್ಥ ಆಯ್ತು ಹೇಳಿದ್ದು. ಬಿ ಎ ಡಿ ಈಸ್ ಈಕ್ವಲ್ ಟು ಸಿ ಎ ಡಿ ಅಂತ ಯಾವ ಪ್ರೂಫ್ ಅಂತೋ ಆವಾಗ ನಾವೇನು ಹೇಳ್ಬೋದು? ಎ ಪಿ ಬೈಸೆಕ್ಟ್ ಆ್ಯಂಗಲ್ ಎ ಅಂತ ಹೇಳ್ಬೋದು. ನೆಕ್ಸ್ಟ್ ಫಾರ್ ಆ್ಯಂಗಲ್ ಬಿ ಡಿ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಡಿ ಪಿ. ಈಗ ನಾವೇನು ಪ್ರೂವ್ ಮಾಡೋಕೆ ನೆಕ್ಸ್ಟು? ಆ್ಯಂಗಲ್ ಬಿ ಡಿ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಡಿ ಪಿ ಅಂತ ಪ್ರೂವ್ ಮಾಡಬೇಕಪ್ಪ.
ವಿ ವಿಲ್ ಫಸ್ಟ್ ಪ್ರೂವ್ ಟ್ರಯಾಂಗಲ್ ಬಿ ಡಿ ಪಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಸಿ ಡಿ ಪಿ ಅಂತ ಫಸ್ಟ್ ಪ್ರೂವ್ ಮಾಡಬೇಕು ನಾವು. ಅದು ಪ್ರೂಫ್ ಮಾಡೋಕ್ಕಿಂತ ಮುಂಚೆ ಆ ಎರಡೂ ಟ್ರಯಾಂಗಲ್ ಏನು ನಿಮಗೆ ಫಿಗರಲ್ಲಿ ಕಾಣ್ತಾ ಇದೆಯೋ ಡಿಫ್ರೆಂಟ್ ಕಲರಲ್ಲಿ ಕಾಣ್ತಾ ಇರ್ತಕ್ಕಂಥ ಎರಡು ಟ್ರಯಾಂಗಲ್ಸನ್ನು ಕನ್ಸಿಡರ್ ಮಾಡಿ ಅವೆರಡನ್ನ ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡ್ತಾ ಹೋಗಬೇಕು. ಟ್ರಯಾಂಗಲ್ ಬಿ ಡಿ ಪಿ ಪ್ಲಸ್ ಆ್ಯಂಡ್ ಟ್ರಯಾಂಗಲ್ ಸಿ ಡಿ ಪಿ ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡಿದರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ದೇರ್ಫೋರ್ ಟ್ರಯಾಂಗಲ್ ಫಸ್ಟ್ ಸೆಕೆಂಡ್ ಒನ್ನಲ್ಲಿ ನಾವೇನು ಪ್ರೂವ್ ಮಾಡಿದ್ದೀವಿ, ಟ್ರಯಾಂಗಲ್ ಎ ಬಿ ಪಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಎ ಸಿ ಪಿ ಅಂತ ಪ್ರೂವ್ ಮಾಡಿದ್ದೀವಿ. ಆವಾಗ ಬಿ ಪಿ ಈಸ್ ಈಕ್ವಲ್ ಟು ಸಿ ಪಿ ಆಗಿರುತ್ತೆ. ಸಿ ಪಿ ಸಿ ಟಿ ಪ್ರಕಾರ ಬಿ ಪಿ ಈಸ್ ಈಕ್ವಲ್ ಟು ಸಿ ಪಿ ಆಗಿರುತ್ತೆ. ಇನ್ ಟ್ರಯಾಂಗಲ್ ಬಿ ಡಿ ಪಿ ಆ್ಯಂಡ್ ಟ್ರಯಾಂಗಲ್ ಸಿ ಡಿ ಪಿ ಬಿ ಡಿ ಈಸ್ ಈಕ್ವಲ್ ಟು ಸಿ ಡಿ ಗಿವನ್ ನಿಮ್ಗೆ ಗೊತ್ತಿದೆ, ಬಿ ಡಿ ಈಸ್ ಈಕ್ವಲ್ ಟು ಸಿ ಡಿ ಅಂತೇಳಿ. ಬಿ ಪಿ ಈಸ್ ಈಕ್ವಲ್ ಟು ಸಿ ಪಿ ಅಲ್ಲಿ ಸೆಕೆಂಡ್ ಒನ್ನಲ್ಲಿ ಪ್ರೂವ್ ಮಾಡಿರೋದ್ರಿಂದ ನಾವು ಬಿ ಪಿ ಈಸ್ ಈಕ್ವಲ್ ಟು ಸಿ ಪಿ ಅಂತ ಬರ್ಕೋಬೋದು. ಸೆಕೆಂಡ್ ಒನ್ನಲ್ಲಿ ಪ್ರೂವ್ ಮಾಡಿದ್ದೀವಿ ಎ ಬಿ ಪಿ ಕಾಂಗ್ರೆಂಟ್ ಟ್ರಯಾಂಗಲ್ ಟು ಟ್ರಯಾಂಗಲ್ ಎ ಸಿ ಪಿ ಅಂತ. ಆವಾಗ ಬಿ ಪಿ ಎಷ್ಟಿರುತ್ತೋ ಸಿ ಪಿ ಅಷ್ಟೇ ಇರುತ್ತೆ. ನೆಕ್ಸ್ಟ್ ಡಿ ಪಿ ಈಸ್ ಈಕ್ವಲ್ ಟು ಡಿ ಪಿ ಕಾಮನ್ ಸೈಡ್ ಇದೆಯಾ, ಎರಡು ಟ್ರಯಾಂಗಲ್ಗೆ ಕಾಮನ್ ಸೈಡ್ ಇದೆ ಡಿ ಪಿ ಮತ್ತು ಡಿ ಪಿ ಅಂತೇಳಿ. ಯಾವುದಕ್ಕೆ, ಬಿ ಡಿ ಪಿ ಟ್ರಯಾಂಗಲ್ಗೆ ಆ್ಯಂಡ್ ಸಿ ಡಿ ಪಿ ಟ್ರಯಾಂಗಲ್ಗೆ ಒಂದು ಕಾಮನ್ ಸೈಡ್ ಇದೆ. ಎರಡು ಅದು ಯಾವುದಪ್ಪ ಅಂದರೆ ಡಿ ಪಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಟ್ರಯಾಂಗಲ್ ಬಿ ಡಿ ಪಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಸಿ ಡಿ ಪಿ ಅಂತ ಹೇಳ್ಬೋದು. ಯಾವ ರೂಲ್ ಪ್ರಕಾರ, ಎಸ್ 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 ಕಾಂಗ್ರೆನ್ಸ್ ರೂಲ್ ಪ್ರಕಾರ ಎರಡೂ ಟ್ರಯಾಂಗಲ್ ಏನಾಗ್ತಾ ಹೋಗ್ತವೆ, ಕಾಂಗ್ರೆನ್ಸ್ ಆಗ್ತಿರುತ್ತೆ. ಸೊ ಎರಡೂ ಟ್ರಯಾಂಗಲ್ ಕಾಂಗ್ರೆಸ್ ಆದಮೇಲೆ ಸಿ ಪಿ ಸಿ ಟಿ ಪ್ರಕಾರ ನಾವೇನು ಹೇಳ್ಬೋದು, ಆ್ಯಂಗಲ್ ಬಿ ಡಿ ಪಿ ಕಾಂಗ್ರೆಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಡಿ ಸಿ ಅಂತ ಹೇಳ್ಬೋದಾ. ಆ್ಯಂಗಲ್ ಬಿ ಡಿ ಪಿಗೆ ಪಿ ಡಿ ಸಿ ಏನಾಗಿರುತ್ತೆ, ಕರೆಸ್ಪಾಂಡಿಂಗ್ ಆ್ಯಂಗಲ್ ಆಗಿರುತ್ತೆ, ಅಥವಾ ಸಿ ಡಿ ಪಿ ಕರೆಸ್ಪಾಂಡಿಂಗ್ ಆ್ಯಂಗಲ್ ಆಗಿರುತ್ತೆ. ಬಟ್ ಈಕ್ವಲ್ ಆಗಿರಲೇಬೇಕು, ಬಿಕಾಸ್ ಬಿ ಡಿ ಪಿ ಟ್ರಯಾಂಗಲ್ ಕಾಂಗ್ರೆಂಟು ಟ್ರಯಾಂಗಲ್ ಸಿ ಡಿ ಪಿ ಅಂತ ಪ್ರೂವ್ ಮಾಡಿರೋದ್ರಿಂದ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಎಲ್ಲ ಕೂಡ ಏನಾಗಿರ್ತವೆ, ಈಕ್ವಲ್ ಆಗಿರುತ್ತೆ. ಅದರ ಪ್ರಕಾರ ಪಿ ಡಿ ಪಿ ಆ್ಯಂಗಲ್ ಬಿ ಡಿ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಡಿ ಪಿ ಅಂತ ಪ್ರೂವ್ ಮಾಡ್ಬೋದು. ಅದು ಪ್ರೂವ್ ಮಾಡಿದ ತಕ್ಷಣ ನಮಗೇನು ಗೊತ್ತಾಗುತ್ತೆ, ಎ ಪಿ ಅನ್ನುವ ಲೈನು ಬೈಸೆಕ್ಟ್ ಆ್ಯಂಗಲ್ ಡಿ ಆಲ್ಸೋ. ದೇರ್ಫೋರ್ ಎ ಪಿ ಬೈಸೆಕ್ಟ್ ಆ್ಯಂಗಲ್ ಡಿ ಅಂತ ಹೇಳ್ತಾ ಹೋಗ್ತೀರಾ. ಅರ್ಥ ಆಯ್ತು ಹೇಳಿದ್ದು. ಈಗ ನೆಕ್ಸ್ಟ್ ಅನದರ್ ರೂಲ್ ಆರ್ ಎಚ್ ಎಸ್ ಕಾಂಗ್ರೆನ್ಸ್ ರೂಲ್ ಅಂತ ಹೇಳ್ತಾ ಹೋಗ್ತೀವಿ. ರೈಟ್ ಹೈಪಾಟೆನಸ್ ಸೈಡ್ ಕಾಂಗ್ರೆನ್ಸ್ ರೂಲ್ ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ. ನಿಮಗೆ ಆಲ್ರೆಡಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಗೊತ್ತಿದೆ. ಟ್ರಯಾಂಗಲಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಒಂದು ಟೈಪ್ ಇದೆ. ಏನು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ, ಎ ಟ್ರಯಾಂಗಲ್ ಇನ್ ವಿಚ್ ಎನಿ ಒನ್ ಆ್ಯಂಗಲ್ ಮೆಜರ್ಸ್ 90 ಡಿಗ್ರಿ. ಎನಿ ಒನ್ ಆ್ಯಂಗಲ್ ಮೆಜರ್ಸ್ ಎಕ್ಸಾಕ್ಟ್ 90 ಡಿಗ್ರಿ, ದೆನ್ ದಟ್ ಟೈಪ್ ಆಫ್ ಟ್ರಯಾಂಗಲ್ಸ್ ವಿ ಕಾಲ್ಡ್ ಆಸ್ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಅಂತ ಹೇಳ್ತಾ ಹೋಗ್ತೀವಿ. ಅರ್ಥ ಆಯ್ತು ಹೇಳೋದು. ಒಂದು ತ್ರಿಭುಜ ಅಂದ ತಕ್ಷಣ 3 ಕೋನಗಳಿರ್ತವೆ. ಆ 3 ಕೋನಗಳಲ್ಲಿ ಯಾವುದಾದ್ರೂ ಒಂದು ಕೋನ 90 ಡಿಗ್ರಿ ಅಳತೆಯನ್ನು ಹೊಂದಿದ್ದರೆ ಅಂತಹ ತ್ರಿಭುಜವನ್ನು ನಾವು ಲಂಬಕೋನ ತ್ರಿಭುಜ ಅಂತ ಕರಿತಾ ಹೋಗ್ತೀವಿ. ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಈಸ್ ಎ ಟ್ರಯಾಂಗಲ್ ಇನ್ ವಿಚ್ ಎನಿ ಒನ್ ಆ್ಯಂಗಲ್ ಮೆಜರ್ಸ್ 90 ಡಿಗ್ರಿ ಈಸ್ ಕಾಲ್ಡ್ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಅಂತ ಹೇಳ್ತಾ ಹೋಗ್ತೀವಿ. ಈಗ ಆರ್ ಎಚ್ ಎಸ್ ಕಾಂಗ್ರೆಸ್ ರೂಲ್ ಇರ್ತಕ್ಕಂಥದ್ದು ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ಸ್ಗಳಿಗೆ ಆಧಾರವಾಗಿರ್ತಕ್ಕಂಥ ಒಂದು ರೂಲ್ ಅಂತ ಹೇಳಿದ್ರೆ ಆರ್ ಎಚ್ ಎಸ್ ಕಾಂಗ್ರೆಸ್ ರೂಲ್. ಅಲ್ಲಿ ನಿಮಗೆ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಹೈಪಾಟೆನಸ್ ಅಂತ ಇರುತ್ತೆ, 90 ಡಿಗ್ರಿ ಇರುತ್ತಲ್ಲ. ಯಾವ ಆ್ಯಂಗಲ್ 90 ಡಿಗ್ರಿ ಇರುತ್ತೋ ಆ ಆ್ಯಂಗಲ್ಗೆ ಆಪೋಸಿಟ್ ಆಗಿರ್ತಕ್ಕಂಥ ಸೈಡು, ಆ ಆ್ಯಂಗಲಿಗೆ ಅಭಿಮುಖವಾಗಿರ್ತಕ್ಕಂಥ ಸೈಡ್ ಏನಿದೆಯೋ ಆ ಒಂದು ಸೈಡನ್ನು ನಾವೆಂತ ಕರಿತೀವಿ, ಹೈಪಾಟೆನಸ್ ಅಂತ ಕರಿತೀವಿ. ಹೈಪಾಟೆನಸ್ ಇದ್ದಾಗ ಅದಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥ ಸೈಡು ಆಪೋಸಿಟ್ ಸೈಡ್ ಆಗುತ್ತೆ. ಹೈಪಾಟೆನಸ್ಗೆ ಕೆಳಮುಖವಾಗಿರ್ತಕ್ಕಂಥ ಸೈಡ್ ಏನಾಗಿರುತ್ತೆ, ಅಡ್ಜಸೆಂಟ್ ಸೈಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಎ ಬಿ ಸಿ ಟ್ರಯಾಂಗಲ್ ನಿಮ್ಗೆ ಕಾಣ್ತಾ ಇದೆ. ಎ ಬಿ ಸಿ ಟ್ರಯಾಂಗಲ್ ಅಂದರೆ ಅದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಅದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಹೆಂಗೆ ಹೇಳ್ತೀರಾ, ಆ್ಯಂಗಲ್ ಬಿ ಎಷ್ಟಿದೆ, ಆ್ಯಂಗಲ್ ಬಿ ಮೆಜರ್ಸ್ 90 ಡಿಗ್ರಿ. ಹಾಗಾದರೆ ಆ್ಯಂಗಲ್ ಬಿ ಮೆಜರ್ಸ್ 90 ಡಿಗ್ರಿ ಅಂದಮೇಲೆ ಟ್ರಯಾಂಗಲ್ ಎ ಬಿ ಪಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತಾ. ದೇರ್ಫೋರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆದಮೇಲೆ ಹೈಪಾಟೆನಸ್ ಯಾವುದಾದ್ರಲ್ಲಿ ಆಗೋದ್ರೆ ಎ ಪಿ ಎ ಸಿ ಏನಾಗುತ್ತೆ, ಹೈಪಾಟೆನಸ್ ಸೈಡ್ ಆಗುತ್ತೆ. ಎ ಸಿಗೆ ಆಪೋಸಿಟ್ ಇರೋದು ಯಾವುದು, ಎ ಬಿ ಏನಾಗುತ್ತೆ, ಆಪೋಸಿಟ್ ಸೈಡ್ ಆಗುತ್ತೆ. ಎ ಸಿಗೆ ಕೆಳಗಿರೋದು ಯಾವುದು, ಬಿ ಸಿ, ಹಾಗಾಗಿ ಅದು ಅಡ್ಜಸೆಂಟ್ ಸೈಡ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಈಗ ನಾವು 2 ಟ್ರಯಾಂಗಲ್ಸನ್ನು ಕಾಂಗ್ರೆನ್ಸ್ ಅಂತ ಪ್ರೂವ್ ಮಾಡಬೇಕಾದ್ರೆ, 2 ರೈಟ್ ಆ್ಯಂಗಲ್ ಟ್ರಯಾಂಗಲ್ಸನ್ನು ಕಾಂಗ್ರೆಸ್ ಅಂತ ಪ್ರೂವ್ ಮಾಡಬೇಕಾದ್ರೆ ಆರ್ ಎಚ್ ಎಸ್ ಕಾಂಗ್ರೆಸ್ ರೂಲನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನೀವು ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಎ ಡಿ ಡಿ ಎಫ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಅಲ್ಲಿ ಎ ಸಿ ಈಸ್ ಈಕ್ವಲ್ ಟು ಡಿ ಎಫ್ ಅಂತ ಇದೆ. ಹೈಪಾಟೆನಸ್ ಈಕ್ವಲ್ ಆಗಿದೆ. ಎ ಸಿ ಈಸ್ ಈಕ್ವಲ್ ಟು ಡಿ ಎಫ್ ಆ್ಯಂಡ್ ಆ್ಯಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ ಎಫ್ 90 ಡಿಗ್ರಿ ಇದೆ. ಎರಡು ಕೂಡ ಆ್ಯಂಗಲ್ ಎ ಬಿ ಸಿ 90 ಡಿಗ್ರಿ ಇದೆ, ಆ್ಯಂಗಲ್ ಡಿ ಎಫ್ ಕೂಡ 90 ಡಿಗ್ರಿ ಇದೆ.
ಫಾರ್ ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಎಫ್ ಅಂತ ಬರ್ಕೋಬೋದು. ನೆಕ್ಸ್ಟು ಯಾವುದು ಒಂದು ಸೈಡ್ ಈಕ್ವಲ್ ಆಗಿದೆ, ಯಾವುದು ಬಿ ಸಿಗೆ ಇ ಎಫ್ ಈಕ್ವಲ್ ಆಗಿದೆ. ದೇರ್ಫೋರ್ ರೈಟ್ ಆ್ಯಂಗಲ್ ಈಕ್ವಲ್ ಆಗಿದೆ, ಒಂದು ಹೈಪಾರ್ಟಿನಸ್ ಸೈಡ್ ಈಕ್ವಲ್ ಆಗಿದೆ, ಇನ್ನೊಂದು ಪೇರ್ ಆಫ್ ಸೈಡ್ಸ್ ಈಕ್ವಲ್ ಆಗಿದೆ. ದೆನ್ ಆರ್ ಎಚ್ ಎಸ್ ಥಿಯರಮ್ ಪ್ರಕಾರ ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಡಿ ಎಫ್ ಅಂತ ಹೇಳ್ಬೋದು ಬೈ ಆರ್ ಎಚ್ ಎಸ್ ಕಾಂಗ್ರೆನ್ಸ್. ಆರ್ ಅಂದರೆ ರೈಟ್ ಆ್ಯಂಗಲ್, ಎಚ್ ಅಂದರೆ ಹೈಪಾರ್ಟಿನಸ್ ಆ್ಯಂಡ್ ಎಸ್ ಅಂದರೆ ಸೈಡ್. ಆರ್ ಎಚ್ ಎಸ್ ಕಾಂಗ್ರೆನ್ಸ್ ರೂಲ್ ಅಂತಂದರೆ ರೈಟ್ ಹೈಪಾರ್ಟಿನಸ್ ಸೈಡ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಡೆಫಿನೇಷನ್ ಹೇಳೋದ್ರೆ ಏನು ಹೇಳ್ಬೋದು, ಇನ್ ಟು ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ದ hypotenuse and one side, the hypotenuse and one side of one right angle triangle is equal to the corresponding hypotenuse and one side of sides equal of another triangles are equal, then two triangles are called congruence triangles ಅಂತ ಕರಿತಾ ಹೋಗ್ತೀವಿ. ಈ ಒಂದು ಕಾಂಗ್ರೆಸ್ ಟ್ರಯಾಂಗಲ್ಗೆ ಸಂಬಂಧಪಟ್ಟಾಗೆ ಪ್ರಾಬ್ಲಮ್ ನೋಡೋದಾದರೆ ಎ ಡಿ ಈಸ್ ಅನ್ ಆಲ್ಟಿಟ್ಯೂಡ್ ಆಫ್ ಆನ್ ಐಸಾಸೆಲಸ್ ಟ್ರಯಾಂಗಲ್ ಎ ಬಿ ಸಿ. ಇಲ್ಲೊಂದು ಎ ಬಿ ಸಿ ಅನ್ನೋ ಒಂದು ಐಸಾಸೆಲಸ್ ಟ್ರಯಾಂಗಲ್ಗೆ ಎ ಡಿ ಅನ್ನೋದೇನಾಗುತ್ತೆ ಆಲ್ಟಿಟ್ಯೂಡ್ ಅಂತ ಹೇಳ್ತಾ ಹೋಗ್ತೀವಿ. ಆಲ್ಟಿಟ್ಯೂಡ್ ಈಸ್ ಆಲ್ಸೋ ನೋನ್ ಆ್ಯಸ್ ಹೈಟ್ ಅಂತ ಹೇಳ್ತಾ ಹೋಗ್ತೀವಿ. ಇನ್ ವಿಚ್ ಎ ಬಿ ಈಸ್ ಈಕ್ವಲ್ ಟು ಎ ಸಿ, ಎ ಬಿ ಈಸ್ ಈಕ್ವಲ್ ಟು ಎ ಸಿ ಅಂತ ಆಲ್ರೆಡಿ ಗಿವನ್ ಕೊಟ್ಟಿದ್ದಾರೆ. ಶೋ ದಟ್ ಏನು ಶೋ ಮಾಡಬೇಕು, ಎ ಡಿ ಬೈಸೆಕ್ಟ್ ಬಿ ಸಿ, ಎ ಡಿ ಬೈಸೆಕ್ಟ್ ಬಿ ಸಿ. ಎ ಡಿ ಏನಾಗುತ್ತೆ ಬಿ ಸಿಯನ್ನು ಎರಡು ಅರ್ಧ ಭಾಗಗಳಾಗಿ ವಿಭಾಗಿಸುತ್ತದೆ, ಸಮಭಾಗಗಳಾಗಿ ವಿಭಾಗಿಸುತ್ತದೆ ಅಂತೇಳಿ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಎ ಡಿ ಬೈಸೆಕ್ಟ್ ಆ್ಯಂಗಲ್ ಎ, ಆ ಎ ಡಿ ಅನ್ನೋದು ಬಿ ಸಿನಷ್ಟೇ ಬೈಸೆಕ್ಟ್ ಮಾಡಲ್ಲ, ಆ್ಯಂಗಲ್ ಎ ಅನ್ನು ಕೂಡ ಬೈಸೆಕ್ಟ್ ಮಾಡುತ್ತೆ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಗಿವನ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಅನ್ ಐಸಾಸೆಲಸ್ ಟ್ರಯಾಂಗಲ್ ಅಂತ ಹೇಳಿದ್ದಾರೆ. ಜೊತೆಗೆ ಎ ಬಿ ಈಸ್ ಈಕ್ವಲ್ ಟು ಎ ಸಿ ಅಂತ ಕೂಡ ಹೇಳ್ತಾ ಹೋಗಿದ್ದಾರೆ. ಎ ಬಿ ಈಸ್ ಈಕ್ವಲ್ ಟು ಎ ಸಿ ಈಕ್ವೇಷನ್ 1. ಆಲ್ಸೋ ಎ ಡಿ ಈಸ್ ಆಲ್ಟಿಟ್ಯೂಡ್ ಅಂತ ಹೇಳಿದ್ದಾರೆ. ಎ ಡಿ ಈಸ್ ದ ಆಲ್ಟಿಟ್ಯೂಡ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಅಂದಮೇಲೆ ಆ್ಯಂಗಲ್ ಎ ಡಿ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಡಿ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಹೇಳ್ಬೋದಾ. ಫಾರ್ ಆ್ಯಂಗಲ್ ಎ ಡಿ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಡಿ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ ಈಕ್ವೇಷನ್ 2. ಟು ಪ್ರೂವ್ ಏನಂತ ಪ್ರೂವ್ ಮಾಡಬೇಕು, ಬಿ ಡಿ ಈಸ್ ಈಕ್ವಲ್ ಟು ಸಿ ಡಿ ಅಂತ ಪ್ರೂವ್ ಮಾಡಬೇಕು. ಅಂದರೆ ಎ ಡಿ ಬಿ ಸಿಯನ್ನು ಬೈಸೆಕ್ಟ್ ಮಾಡಿದೆ ಅಂತ ಅರ್ಥ ಏನು, ಎರಡು ಈಕ್ವಲ್ ಲೆಂತ್ಗಳನ್ನಾಗಿ ಡಿವೈಡ್ ಮಾಡಿದೆ ಅಂತ ಅರ್ಥ. ಹಾಗಾದ್ರೆ ಏನಂತ ಪ್ರೂವ್ ಮಾಡಬೇಕಲ್ಲಿ, ಬಿ ಡಿ ಈಸ್ ಈಕ್ವಲ್ ಟು ಸಿ ಡಿ ಅಂತ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಪ್ರೂವ್ ಮಾಡಬೇಕು, ಆ್ಯಂಗಲ್ ಬಿ ಎ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಎ ಡಿ ಅಂತಲೂ ಕೂಡ ಪ್ರೂವ್ ಮಾಡ್ತಾ ಹೋಗಬೇಕು. ಆ್ಯಂಗಲ್ ಬಿ ಎ ಡಿಗೆ ಆ್ಯಂಗಲ್ ಸಿ ಎ ಡಿ ಈಕ್ವಲ್ ಆಗಿದೆ ಅಂತ ಪ್ರೂವ್ ಮಾಡ್ತಾ ಹೋಗ್ತೀರಾ. ಇನ್ನು ಟ್ರಯಾಂಗಲ್ ಎ ಡಿ ಬಿ ಆ್ಯಂಡ್ ಟ್ರಯಾಂಗಲ್ ಎ ಡಿ ಸಿ, ಈಗ ಎರಡು ಟ್ರಯಾಂಗಲ್ನ ಕನ್ಸಿಡರ್ ಮಾಡಿರಿ. ಎ ಡಿ ಬಿ ಟ್ರಯಾಂಗಲ್ ಆ್ಯಂಡ್ ಎ ಡಿ ಸಿ ಟ್ರಯಾಂಗಲ್ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀರಾ. ಆ್ಯಂಗಲ್ ಎ ಡಿ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಡಿ ಸಿನ ಎರಡು ಕೂಡ 90 ಡಿಗ್ರಿ ಇದೆ. ಫಾರ್ ಆ್ಯಂಗಲ್ ಎ ಡಿ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಡಿ ಸಿ 90 ಡಿಗ್ರಿ ಗಿವನ್ ಅಂತ ಬರ್ಕೊಳ್ತೀರಾ. ನೆಕ್ಸ್ಟ್ ಎ ಬಿ ಈಸ್ ಈಕ್ವಲ್ ಟು ಎ ಸಿ, ಎ ಬಿ ಈಸ್ ಈಕ್ವಲ್ ಟು ಎ ಸಿ ಅದು ಕೂಡ ಗಿವನ್ ಈಕ್ವೇಷನ್ 1ನಲ್ಲಿ ಬರ್ಕೊಂಡಿದ್ದೀವಿ. ಎ ಬಿ ಈಸ್ ಈಕ್ವಲ್ ಟು ಎ ಸಿ ಆಯಿತು. ನೆಕ್ಸ್ಟ್ ಟ್ರಯಾಂಗಲ್ ಎ ಡಿ ಬಿ ಮತ್ತು ಟ್ರಯಾಂಗಲ್ ಎ ಡಿ ಸಿಗೆ ಎರಡು ಟ್ರಯಾಂಗಲ್ಗೆ ಒಂದು ಕಾಮನ್ ಸೈಡ್ ಇದೆ, ಯಾವುದು ಎ ಡಿ ಅನ್ನುವ ಕಾಮನ್ ಸೈಡ್ ಇದೆ, ಎ ಡಿ ಬರ್ಕೊಳ್ತೀರಾ. ದೇರ್ಫೋರ್ ಎ ಡಿ ಈಸ್ ಈಕ್ವಲ್ ಟು ಎ ಡಿ ಕಾಮನ್ ಸೈಡ್ ಆಗುತ್ತೆ. ದೆನ್ ಟ್ರಯಾಂಗಲ್ ಎ ಡಿ ಬಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಎ ಡಿ ಸಿ ಅಂತ ಹೇಳ್ಬೋದಾ. ಆರ್ ಎಚ್ ಎಸ್ ಕಾಂಗ್ರೆನ್ಸ್ ರೂಲ್ ಪ್ರಕಾರ ಎರಡು ಟ್ರಯಾಂಗಲ್ ಏನಾಗ್ತಾ ಹೋಗ್ತವೆ, ಕಾಂಗ್ರೆಂಟ್ ಆಗುತ್ತೆ. ಎರಡು ಟ್ರಯಾಂಗಲ್ ಕಾಂಗ್ರೆಂಟ್ ಆದಮೇಲೆ ಬೈ ಸಿ ಪಿ ಸಿ ಟಿ ಪ್ರಕಾರ ಬಿ ಡಿ ಈಸ್ ಈಕ್ವಲ್ ಟು ಸಿ ಡಿ ಅಂತ ಹೇಳ್ಬೋದಾ, ಅಥವಾ ಡಿ ಸಿ ಅಂತಲೂ ಕೂಡ ಹೇಳ್ಬೋದು. ಬಿ ಡಿ ಎಷ್ಟಿರುತ್ತೋ ಸಿ ಡಿಗೆ ಈಕ್ವಲ್ ಆಗಿರುತ್ತೆ. ಹಾಗಾಗಿ ಎರಡು ಈಕ್ವಲ್ ಆಯಿತು ಒಂದು ಅರ್ಥ ಏನು, ಎ ಡಿ ಬೈಸೆಕ್ಟ್ ಬಿ ಸಿ ಅಂತ ಹೇಳ್ಬೋದು. ಅದೇ ರೀತಿ ಆ್ಯಂಗಲ್ ಬಿ ಎ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಎ ಡಿ ಅಂತ ಹೇಳ್ಬೋದಾ. ಬಿಕಾಸ್ ಎರಡು ಟ್ರಯಾಂಗಲನ್ನು ನಾವು ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡಿದ ಮೇಲೆ ಸಿ ಪಿ ಸಿ ಟಿ ಪ್ರಕಾರ ಎರಡು ಈಕ್ವಲ್ ಆಗಿರುತ್ತೆ. ದೇರ್ಫೋರ್ ಆ್ಯಂಗಲ್ ಬಿ ಎ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಎ ಡಿ ಅಂದಮೇಲೆ ಎರಡೂ ಈಕ್ವಲ್ಸ್ ಆದಮೇಲೆ ಎ ಡಿ ಅನ್ನೋದೇನಾಗುತ್ತೆ, ಎ ಡಿ ಬೈಸೆಕ್ಟ್ ಆ್ಯಂಗಲ್ ಎ ಅಂತಲೂ ಕೂಡ ಹೇಳ್ಬೋದು. ಎನ್ಸ್ ದ ಪ್ರೂಫ್. ಈಗ ನೆಕ್ಸ್ಟ್ ಬಂದು ನೋಡಿ, ಎ ಬಿ ಸಿ ಈಸ್ ಆನ್ ಐಸಾಸೆಲಸ್ ಟ್ರಯಾಂಗಲ್ ವಿತ್ ಎ ಬಿ ಈಸ್ ಈಕ್ವಲ್ ಟು ಎ ಸಿ. ಎ ಬಿ ಸಿ ಈಸ್ ಆನ್ ಐಸಾಸೆಲಸ್ ಟ್ರಯಾಂಗಲ್ ವಿತ್ ಎ ಬಿ ಈಸ್ ಈಕ್ವಲ್ ಟು ಎ ಸಿ. ಡ್ರಾ ಎ ಪಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಎ ಪಿ ಬಿ ಸಿಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಟು ಶೋ ದಟ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ, ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಅಂತ ಪ್ರೂವ್ ಮಾಡಿರಿ ಅಂತ ಹೇಳಿದ್ದಾರೆ. ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಅಂತ ಪ್ರೂವ್ ಮಾಡ್ಬೇಕಪ್ಪ ಅಂದರೆ ನೀವು ಏನು ಮಾಡಬೇಕು, ಎರಡು ಟ್ರಯಾಂಗಲ್ ತೊಗೋಬೇಕು. ಯಾವುದು, ಟ್ರಯಾಂಗಲ್ ಎ ಪಿ ಬಿ ಆ್ಯಂಡ್ ಟ್ರಯಾಂಗಲ್ ಎ ಪಿ ಸಿ. ಎರಡು ಟ್ರಯಾಂಗಲ್ ತಗೊಂಡಾಗ ಅವೆರಡು ಟ್ರಯಾಂಗಲ್ ಕಂಪೇರ್ ಮಾಡಿದರೆ ಆ್ಯಂಗಲ್ ಬಿಗೆ ಆ್ಯಂಗಲ್ ಸಿ ಏನಾಗುತ್ತೆ, ಕರೆಸ್ಪಾಂಡಿಂಗ್ ಆ್ಯಂಗಲ್ ಆಗುತ್ತಾ. ನಾವು ಆಗಾದ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು ಅಂದರೆ ಅರ್ಥ ಏನು, ಫಸ್ಟು ನಾವೇನು ಮಾಡಬೇಕು, ಎರಡೂ ಟ್ರಯಾಂಗಲನ್ನು ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡಬೇಕು. ಫಸ್ಟ್ ಅವೆರಡು ಟ್ರಯಾಂಗಲ್ನ ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡಿದರೆ
ಡೈರೆಕ್ಟಾಗಿ ಸಿ ಪಿ ಸಿ ಟಿ ಪ್ರಕಾರ ಅವೆರಡು ಆ್ಯಂಗಲ್ಸ್ ಏನಾಗ್ತಾ ಹೋಗ್ತವೆ ಈಕ್ವಲ್ ಅಂತ ಪ್ರೂಫ್ ಬಂದುಬಿಡುತ್ತೆ. ಹಾಗಾಗಿ ಫಸ್ಟ್ ಗಿವನ್ ಬರ್ಕೊಡ್ರಿ. ಸಿನ್ಸ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಐಸೋಸೆಲೆಸ್, ಎ ಬಿ ಈಸ್ ಈಕ್ವಲ್ ಟು ಎ ಸಿ, ಗಿವನ್ ಎ ಪಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ, ಎ ಪಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಅಂತ ಪ್ರೂವ್ ಮಾಡ್ತಾ ಹೋಗ್ತೀರಾ. ಸೊ ಆ್ಯಂಗಲ್ ಎ ಪಿ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಪಿ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ ಅಂತಲೂ ಕೂಡ ಹೇಳಿದ್ದಾರೆ. ಯಾಕಂದರೆ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ ಮೇಲೆ ಅಲ್ಲಿ 90 ಡಿಗ್ರಿ ಇರಲೇಬೇಕು. ಟು ಪ್ರೂವ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಅಂತ ಪ್ರೂವ್ ಮಾಡೋಕೆ ಹೇಳಿದ್ದಾರೆ. ಅಲ್ಲಿ ಆ್ಯಂಗಲ್ ಬಿಗೆ ಆ್ಯಂಗಲ್ ಸಿ ಈಕ್ವಲ್ ಅಂತ ಪ್ರೂವ್ ಮಾಡೋಕೆ ಹೇಳಿದ್ದಾರೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಯಾವುದು? ಪ್ರೂಫ್ ಏನು ಹೇಳಿದ್ದಾರೆ? ಇನ್ ಟ್ರಯಾಂಗಲ್ ಎ ಬಿ ಪಿ ಆ್ಯಂಡ್ ಟ್ರಯಾಂಗಲ್ ಎ ಸಿ ಪಿ, ಫಸ್ಟ್ ಎರಡು ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿರಿ. ಎ ಬಿ ಪಿ ಟ್ರಯಾಂಗಲ್ ಆ್ಯಂಡ್ ಎ ಸಿ ಪಿ ಟ್ರಯಾಂಗಲ್ ಕನ್ಸಿಡರ್ ಮಾಡಿದರೆ ಆ್ಯಂಗಲ್ ಎ ಪಿ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಪಿ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಆ್ಯಂಗಲ್ ಎ ಪಿ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಪಿ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ ಬಿಕಾಸ್ ಎ ಪಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಗಿವನ್ ಹೇಳಿದಾರಲ್ಲ. ಹಾಗಾಗಿ ಅದ್ರ ಪ್ರಕಾರ ನಾವು ಬರ್ಕೋಬೋದು ಎ ಬಿ ಪಿ ಈಸ್ ಈಕ್ವಲ್ ಟು ಎ ಪಿ ಸಿ ಅಂತ ಬರ್ಕೋಬೋದು. ನೆಕ್ಸ್ಟ್ ಎ ಬಿ ಈಸ್ ಈಕ್ವಲ್ ಟು ಎ ಸಿ, ಅದು ಕೂಡ ಗಿವನ ಎ ಬಿ ಈಸ್ ಈಕ್ವಲ್ ಟು ಎ ಸಿ ಅಂತ ಬರ್ಕೊಳ್ಬೋದು. ನೆಕ್ಸ್ಟ್ ಎ ಪಿ ಈಸ್ ಈಕ್ವಲ್ ಟು ಎ ಪಿ ಕಾಮನ್ ಸೈಡ್ ಇದೆಯಾ? ಎ ಪಿ ಈಸ್ ಈಕ್ವಲ್ ಟು ಎ ಪಿ ಕಾಮನ್ ಸೈಡನ್ನು ಕೂಡ ಬರ್ಕೊಳ್ತೀರಾ. ದೆನ್ ಆರ್ ಎಚ್ ಎಸ್ ರೂಲ್ ಪ್ರಕಾರ ಏನಾಗುತ್ತೆ? ಟ್ರಯಾಂಗಲ್ ಎ ಬಿ ಪಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಎ ಸಿ ಪಿ ಬಿಕಾಸ್ ಆರ್ ಎಚ್ ಎಸ್ ಒಂದು ರೈಟ್ ಆ್ಯಂಗಲ್ ಈಕ್ವಲ್ ಆಗಿದೆ, ಹೈಪಾರ್ಟಿನೆಸ್ಸು ಈಕ್ವಲ್ ಆಗಿದೆ, ಜೊತೆಗೆ ಒಂದು ಕಾಮನ್ ಸೈಡ್ ಈಕ್ವಲ್ ಆಗಿದೆ, ಒಂದು ಸೈಡ್ ಈಕ್ವಲ್ ಆಗಿದೆ. ಹಾಗಾಗಿ ಅಲ್ಲಿ ಆರ್ ಎಚ್ ಎಸ್ ರೂಲ್ ಪ್ರಕಾರ ರೈಟ್ ಹೈಪಾರ್ಟಿನೆಸ್ ಸೈಡ್ ರೂಲ್ ಪ್ರಕಾರ ಆ ಎರಡೂ ಟ್ರಯಾಂಗಲ್ಸ್ ಏನಾಗ್ತಾ ಹೋಗ್ತವೆ? ಕಾಂಗ್ರೆಂಟ್ ಆಗ್ತಾ ಹೋಗುತ್ತೆ. ಆ ಎರಡೂ ಟ್ರಯಾಂಗಲ್ಸ್ ಕಾಂಗ್ರೆಂಟ್ ಆದಮೇಲೆ ಸಿ ಬಿ ಸಿ ಟಿ ಪ್ರಕಾರ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಅಂತ ಹೇಳ್ಬೋದು. ಆ್ಯಂಗಲ್ ಬಿಗೆ ಆ್ಯಂಗಲ್ ಸಿ ಕರೆಸ್ಪಾಂಡಿಂಗ್ ಆ್ಯಂಗಲ್ ಆಗಿರುತ್ತೆ. ದೇರ್ಫೋರ್ ಅವೆರಡು ಕೂಡ ಏನಾಗ್ತಾ ಹೋಗ್ತವೆ? ಹಾಗಾದರೆ ಈಕ್ವಲ್ ಆಗುತ್ತೆ ಸಿ ಪಿ ಸಿ ಟಿ ಪ್ರಕಾರ. ಎನ್ಸ್ ದ ಪ್ರೂಫ್. ಈ ರೀತಿ ನಾವು ಎಸ್ 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 ಕಾಂಗ್ರೆನ್ಸ್ ರೂಲ್ ಆ್ಯಂಡ್ ಆರ್ ಎಚ್ ಎಸ್ ಕಾಂಗ್ರೆನ್ಸ್ ರೂಲನ್ನು ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾ ಬೇಕು. ನೆಕ್ಸ್ಟ್ ಇನ್ಇಕ್ವಾಲಿಟೀಸ್ ಆಫ್ ಎ ಟ್ರಯಾಂಗಲ್ಸ್ ಅನ್ನೋ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾನೆ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.